ವೈಕುಂಠ ಏಕಾದಶಿ ಇದ್ದಿದ್ರಿಂದ ನಾನು ನಮ್ಮ ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾ ಇದ್ದೆ. ಮನೆ ಒಳಗೆಲ್ಲ ಕ್ಲೀನ್ ಮಾಡಿದ್ರು, ಮನೆ ಆಚೆ ಕ್ಲೀನ್ ಮಾಡ್ತಾ ಇದ್ರು. ನಾನು ಹಾಗೆ ಗಿಡಕ್ಕೆಲ್ಲ ನೀರ್ ಹಾಕ್ತಾ ಇದ್ದೆ. ನಮ್ಮಮ್ಮ ಆಚೆ ಕಸ ಗುಡಿಸ್ತಾ ಇದ್ರು. ಎಲ್ಲ ಆದ್ಮೇಲೆ ಸುಹಾಸ್ ಬಂದ. ನಾನು ಸುಹಾಸು ಒಟ್ಟಿಗೆ ಹೋಗಿ ಮೊದಲು ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮೊದಲು ಕರ್ಪೂರ ತಗೊಂಡು ಹಾಗೆ ಕರ್ಪೂರ ಹಚ್ಚಿದ್ವಿ. ಹಾಗೆ ಒಳಗೋಗಿ ಆಂಜನೇಯನ ಹತ್ರ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡೆ. ಅದನ್ನ ಮುಗಿಸ್ಕೊಂಡು ನಾವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಜನಸಾಗರ, ಬಿಸಿಲು ಬೇರೆ ಇತ್ತು. ಅದಕ್ಕೆ ನಾವು ಫಸ್ಟ್ ಕಾರ್ ಕ್ಲೀನ್ ಮಾಡ್ಸ್ಕೊಂಡ್ ಬಂದ್ಬಿಡೋಣ ಅಂತ ಹೋದ್ವಿ. ನಮ್ಮ ಅಮ್ಮ ಕಾಲ್ ಮಾಡಿದ್ರು, ಖಾಲಿ ಇದೆ ಬನ್ನಿ ಅಂತ. ನಾವು ಬಂದ್ವಿ, ಒಳ್ಳೆ ದೇವ್ರ ದರ್ಶನ ಮಾಡಿದ್ವಿ. ದೇವ್ರ ದರ್ಶನ ಎಲ್ಲ ಆದ್ಮೇಲೆ ಎಲ್ರಿಗೂ ಒಂದೊಂದು ಲಾಡ್ ಕೊಡ್ತಾ ಇದ್ರು. ಲಾಡ್ನು ಇಸ್ಕೊಂಡು ಈ ಕಡೆಗೆ ಬಂದ್ರೆ ಏನೋ ಒಂಥರ ಡಿಸೈನ್ ಆಗಿ ಏನೇನೋ ಮಾಡಿದ್ರು. ಅದಕ್ಕೆ ಅಲ್ಲಿಗೆ ಬಂದ್ವಿ. ಅಲ್ಲೇ ವೆಂಕಟೇಶ್ವರ ಸ್ವಾಮಿ ನೋಡಿದ್ವಿ. ಎಲ್ಲ ಒಂದೊಂದು ಫೋಟೋ ತಗೊಂಡ್ವಿ. ಹಾಗೆ ರಜನಿ ಅಕ್ಕ ಸಿಕ್ಕಿದ್ರು. ಅಕ್ಕ, ಗ್ಲಾಡ್ ಟು ಮೀಟ್ ಯು. ಹೌ ಡು ಯು ಡು? ಬಾಯ್ ಬಾಯ್. ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ನಾವು ಬೆಂಗಳೂರಿಗೆ ಹೊರಟ್ವಿ. ಬೆಂಗಳೂರಿಗೆ ಯಾಕಪ್ಪ ಬಂದೆ ಅಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗ್ತಾ ಇದ್ವಿ. ಯಾಕಂದ್ರೆ ನಮ್ ಫ್ರೆಂಡ್ ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ರು. ಅವ್ರಿಗೊಂದು ಬಾಯ್ ಹೇಳೋಣ ಅಂತ ಬಂದಿದ್ವಿ. ಅವ್ರಿಬ್ರಿಗೂ ಬಾಯ್ ಮಾಡಿ ನಾನು ಸುಹಾಸ್ ಇಬ್ರು ವಾಪಸ್ ರಾಮನಗರ್ಗ್ ಬಂದ್ವಿ. ಏರ್ಪೋರ್ಟ್ ಇಂದ ಬಂದಿದ್ ಲೇಟ್ ಆಗಿತ್ತು. ಮನೆಗ್ ಬಂದ್ 1 ಗಂಟೆಗೆ ಮಲ್ಕೊಂಡು ಮತ್ತೆ ಎದ್ದು ಕಾಲೇಜ್ಗೆ ಹೋಗ್ಬೇಕಾಯ್ತು. ಇಲ್ಲಿ ನಮ್ಮನೆ ಹತ್ರ ಓಂ ಶಕ್ತಿಗೆಲ್ಲ ಹೋಗ್ತಾ ಇದ್ರು. ಅವ್ರಿಗೆ ಬಾಯ್ ಮಾಡಿ ನಮ್ಮ ಅಪ್ಪನ ಕೈಲಿ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿ ಕಾಲೇಜ್ಗೆ ಹೋಗ್ಬೇಕಿತ್ತಲ್ಲ, ಕಾಲೇಜ್ಗೆ ಹೋದೆ. ಇವತ್ತಿಗೆ ಇಷ್ಟೇ.